ಹಲೋ, ನಮಸ್ತೆ ಕರ್ನಾಟಕ. ನನ್ನ ಹೆಸರು ದಿವ್ಯಾ ಅಂತ. ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಹೆಸರು ವೈ ಡೂ ಸಮ್ ಪೀಪಲ್ ಟಾಕ್ ನೆಗೆಟಿವ್ ಅಬೌಟ್ ಹರ್ಬಲ್ ಲೈಫ್. ಯಾಕೆ ಜನ ಹರ್ಬಲ್ ಲೈಫನ್ನ ನೆಗೆಟಿವ್ ಅಂತ ಅಂತಾರೆ, ಸೈಡ್ ಎಫೆಕ್ಟ್ಸ್ ಇದೆ ಅಂತಾರೆ, ಏನಿದೆ ಅದರಲ್ಲಿ, ಯಾಕೆ ಆ ರೀತಿ ಮಾತಾಡ್ತಾರೆ? ಕೆಲವೊಂದು ಜನರಲ್ಲಿ ಲ್ಯಾಕ್ ಆಫ್ ನಾಲೆಜ್ ಅಂದರೆ ಜನರಿಗೆ ಆ ಪ್ರಾಡಕ್ಟ್ ಬಗ್ಗೆ, ಹರ್ಬಲ್ ಲೈಫ್ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇರಲ್ಲ. ಅದ್ರ ಬಗ್ಗೆ ಅವ್ರಿಗೆ ಏನೂ ತಿಳಿದಿರಲ್ಲ. ಸುಮ್ಮನೆ ಬೇರೆಯವ್ರ ಮಾತಾ ಹೇಳೋದು. ಇವಾಗ ಬೇರೆಯವ್ರು ಯಾರಾದರೂ ಬಂದುಬಿಟ್ಟು ಹರ್ಬಲ್ ಲೈಫ್ ತೊಗೋಬೇಡಿ, ಸೈಡ್ ಎಫೆಕ್ಟ್ಸ್ ಇದೆ, ಲಿವರ್ ಹೋಗುತ್ತೆ, ಅದು ಹೋಗುತ್ತೆ, ಇದು ಹೋಗುತ್ತೆ, ಏನೇನೋ ಹೇಳ್ತಾರೆ. ಸೊ ಇದಕ್ಕೇನಂತ ಅಂತೀವಿ ನಾವು ಅಂದರೆ ಲ್ಯಾಕ್ ಆಫ್ ನಾಲೆಜ್ ಅಂತ ಹೇಳ್ತೀವಿ. ಜನ ಸ್ವಂತ ಬುದ್ಧಿನ ಯೂಸ್ ಮಾಡಲ್ಲ. ಬೇರೆ ಯಾರು ಹೇಳ್ತಾರೋ ಅದಕ್ಕೆ ಹೌದು, ಅವ್ರು ಹೇಳಿದಾರಾ, ನಮಗೂ ಹಂಗೆ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ಕಾಷನ್ ಹಾಕಿರ್ತಾರೆ, ಏನಂದರೆ ಇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ದಿಸ್ ವಿಲ್ ಕಾಸ್ ಕ್ಯಾನ್ಸರ್ ಅಂತ. ಬಟ್ ನಮ್ಮ ಜನ ಅದಕ್ಕೆ ದುಡ್ಡು ಕೊಟ್ಟು ತೊಗೊಂಡು ಬರ್ತಾರೆ. ಅದರಲ್ಲಿ ಬರೆದಿರ್ತಾರೆ, ನೀವು ಇದನ್ನು ತೊಗೊಂಡ್ರೆ ಸಾವು ಖಚಿತ ಅಂತ. ಆದರೂ ನಮ್ಮ ಜನ ಏನು ಮಾಡ್ತಾರೆ, ತೊಗೊತಾರೆ. ಅದಕ್ಕೆ ದುಡ್ಡು ಖರ್ಚು ಮಾಡೋಕ್ಕಾಗತ್ತಾ? ಅದರಲ್ಲಿ ಸಾವು ಬಂದರೂ ಓಕೆ, ಸಾವು ಬಂದಾಗ ನೋಡ್ಕೊಳ್ಳೋಣ ಅಂತ ತೊಗೊತೀರ ತಾನೆ. ಆ್ಯಕ್ಚುಲಿ ನಮ್ಮ ಹರ್ಬಲ್ ಲೈಫ್ ಪ್ರಾಡಕ್ಟಲ್ಲಿ ನ್ಯೂಟ್ರಿಷನ್ ಫುಡ್ ಇದೆ. ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕ ಆಹಾರ ಉಳ್ಳಂತಹ ಒಂದು ಕಂಟೆಂಟ್ ಇದರಲ್ಲಿ ಇದೆ. ಬಟ್ ನಮ್ಮ ಜನ ಇದಕ್ಕೆ ಎಕ್ಸ್ಪೆನ್ಸಿವ್ ಅಂತಾರೆ. ಯೋಗ್ಯತೆ ಯಾರಿಗೂ ಇಲ್ಲ ಅಂತ ನಾನು ಹೇಳಲ್ಲ, ಎಲ್ಲರಿಗೂ ಯೋಗ್ಯತೆ ಇದೆ. ಆದರೆ ದೇವ್ರ ಹಣೆಯಲ್ಲಿ ಬರೆದಿರಬೇಕು ಯಾವುದನ್ನು ಯಾವಾಗ ಏನು ತಗೋಬೇಕು ಅಂತ. ಅದನ್ನು ಬಿಡ್ತಾರೆ ಸೈಡ್ ಎಫೆಕ್ಟ್. ಕೆಲವು ಜನ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ, ಅವರಿಗೆ ಯೋಗ್ಯತೆ ಇರಲ್ಲ. ತಪ್ಪು ತಿಳ್ಕೊಬೇಡಿ. ಯೋಗ್ಯತೆ ಅಂದರೆ ಕೆಲವೊಬ್ಬರು ಬಡವರು ಇರ್ತಾರೆ, ಅವ್ರಿಗೆ ಎಲ್ಲ ಪ್ರಾಡಕ್ಟ್ ಬಗ್ಗೆ ಗೊತ್ತಿರುತ್ತೆ, ಆದರೂ ಅವ್ರಿಗೆ ತೊಗೊಳಕ್ಕೆ ದುಡ್ಡಿರಲ್ಲ. ತುಂಬ ಬಡವರು ಇರ್ತಾರೆ. ಇದು ಸ್ವಲ್ಪ ಹರ್ಬಲ್ ಲೈಫು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಜನ ಏನು ಮಾತಾಡ್ತಾರೆ, ನಮಗೆ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಅವರಿಗೆ ಯೋಗ್ಯತೆ ಇರಲ್ಲ ತೊಗೊಳಕ್ಕೆ, ಅದಕ್ಕಾಗಿ ಅವರು ತೊಗೊಳಲ್ಲ. ಬಟ್ ಅದೇ ಜನ ಏನು ಮಾಡ್ತಾರಂದರೆ ಬೇಕ್ರಿಗೆ ಹೋಗ್ತಾರೆ, ಜಂಕ್ ಫುಡ್ ತೊಗೊತಾರೆ, ಜಂಕ್ ಮೀಲ್ನ ತೊಗೊತಾರೆ. ಅದಕ್ಕೆ ದುಡ್ಡು ಖರ್ಚು ಮಾಡಲ್ವಾ? ಖರ್ಚು ಮಾಡ್ತಾರೆ. ಆದರೂ ಕೂಡ ಹರ್ಬಲ್ ಲೈಫ್ ಅಂದರೆ ಬೇಡ. ಯಾಕೆ? ದುಡ್ಡು ಜಾಸ್ತಿ. ಇವಾಗ ದೊಡ್ಡ ದೊಡ್ಡ ಕೆಫೆ ಬಾರ್ಗೆ ಹೋಗ್ತಾರೆ, ಅಲ್ಲಿ ಕಾಫಿನ ತೊಗೊಂಡ್ರು ಅಂದರೆ ಎಷ್ಟು ಖರ್ಚಾಗುತ್ತೆ? ಅದೇ ದುಡ್ಡನ್ನ ಇಲ್ಲಿ ಹಾಕ್ರಿ. ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ, ನಾವು ಒಳ್ಳೆಯದನ್ನು ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಕೆಟ್ಟದನ್ನು ಬಯಸಬಾರ್ದಂತೆ. ಅದೇ ರೀತಿ ನಿಮಗೆ ಇಷ್ಟ ಇಲ್ಲ ಅಂದರೆ ತೊಗೋಬೇಡಿ. ಬೇರೆಯವ್ರನ್ನ ತೊಗೊಳ್ಳೋರಿಗೆ ಯಾಕೆ ಸೈಡ್ ಎಫೆಕ್ಟ್ ಇದೆ ತೊಗೋಬೇಡ ಅಂತ ಹೇಳ್ತೀರಾ? ನೀವು ಈ ರೀತಿ ಹೇಳೋದ್ರಿಂದ ನೋಡಿ, ನಾವು ಬೆಳಗ್ಗೆ ಶೇಕ್ ತೊಗೊತಾ ಇದ್ದೀವ, ನಾವು ಬೆಳಗ್ಗೆ ಒಂದು ಶೇಕ್ ತೊಗೊಳೋದ್ರಿಂದ ನಾವು ಎಷ್ಟೋ ಅನಾಥ ಮಕ್ಕಳಿಗೆ ಸಹಾಯ ಮಾಡ್ತೀವಿ. ನಿಮಗೆ ಗೊತ್ತಾ ಇದು? ನಾವು ಕುಡಿಯೋ ಒಂದು ಶೇಕಿಂದ 1%, ನಾವು ಕುಡಿಯೋ ಶೇಕ್ ಇದೆಯಲ್ಲ ಅದರಿಂದ 1% ಅಷ್ಟು ನಾವು ಅನಾಥಾಶ್ರಮ ಅಂದರೆ ಚಾರಿಟಿಗೆ ಹೋಗ್ತಾ ಇದೆ ಅದು ದುಡ್ಡು. ಅದರಿಂದ ಇಂಡಿಯಾದಲ್ಲಿರೋ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಅವ್ರ ಹೊಟ್ಟೆಗೆ ನಾವ್ಯಾಕೆ ಕಲ್ಲಾಗಬೇಕು? ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಿಟ್ಬಿಡೋಣ. ಬೇರೆಯವ್ರು ತೊಗೊತಾ ಇದ್ದಾರಾ, ಅವ್ರಿಗೆ ಕಲ್ಲು ಹಾಕೋದು ಬೇಡ. ಸೊ ಈ ಶೇಕ್ ತೊಗೊಳೋದ್ರಿಂದ ಬಡವರು ಬದುಕ್ತಾ ಇದ್ದಾರೆ, 1% ಅಷ್ಟು ಚಾರಿಟಿಗೆ ಹೋಗ್ತಾ ಇದೆ. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಹರ್ಬಲ್ ಲೈಫ್ನ ಓಪನ್ ಮಾಡಿರೋದು. ಇದ್ರ ಜೊತೆಗೆ ನಾವು ತೊಗೊಂಡಾಗ ನಾನಂತೂ ಚೆನ್ನಾಗಾಗಿದ್ದೀನಿ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನನ್ನ ಹಸ್ಬೆಂಡ್ ಇಶ್ಯೂಸ್ ಎಲ್ಲ ಕಡಿಮೆ ಆಗಿದೆ. ಇದರಿಂದ ಸೈಡ್ ಎಫೆಕ್ಟ್ ಆಗಲ್ಲ. ಡೆಫಿನೆಟ್ಟಾಗಿ ಹೆಲ್ತ್ ಇಶ್ಯೂಸ್ ಏನಿದೆಯೋ ಅದೆಲ್ಲ ನೀಟಾಗಿ ರಿಡ್ಯೂಸ್ ಆಗ್ತಾ ಬರುತ್ತೆ. ನಾವು ಫುಲ್ ಡೇ ಎನರ್ಜಿಯಿಂದ ಇರ್ತೀವಿ, ಎಷ್ಟೋ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಸೈಡ್ ಎಫೆಕ್ಟ್ ಅಂತ ಪಾಪ ತೊಗೊಳ್ತಾ ಇರೋರಿಗೂ ನೀವು ಮೆಂಟಲಿ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ಬಿಡಿ. ನಿಮಗೂ ಇಷ್ಟ ಇತ್ತು ಅಂದರೆ ಹರ್ಬಲ್ ಲೈಫ್ನ ತೊಗೊಳ್ಳಿ. ತೊಗೊಂಡಾದ್ಮೇಲೆ ನಿಮ್ಗೆ ಗೊತ್ತಾಗೋದು ಅದರ ರುಚಿ ಏನು ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ. ಸೊ ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹರ್ಬಲ್ ಲೈಫಲ್ಲಿ ಸೈಡ್ ಎಫೆಕ್ಟ್ ಇದ್ದಿದ್ದೇ ಆಗಿದ್ದರೆ 95 ದೇಶಗಳಲ್ಲಿ ಹರ್ಬಲ್ ಲೈಫ್ ಡಿಸ್ಟ್ರಿಬ್ಯೂಟರ್ ಇರ್ತಾನೇ ಇರಲಿಲ್ಲ. ಇದು ಕಂಡು ಹಿಡಿದ್ಬಿಟ್ಟು 45 ವರ್ಷ ಆಗಿದೆ. ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಬಂದು 25 ಇಯರ್ಸ್ ಆಗಿದೆ. ಅದು ಅಲ್ಲದೆ ನಮ್ಮ ಇಂಡಿಯನ್ಸ್ ಏನೋ ಹೇಗಿದ್ದಾರೆ, ಅವರು ಎಷ್ಟು ಇಂಟೆಲಿಜೆಂಟ್ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಒಂದನ್ನು ಸಡನ್ನಾಗಿ ಒಪ್ಕೊಳ್ಳೋದಿಲ್ಲ, ಅದನ್ನೆಲ್ಲ ಕೂಲಂಕುಷವಾಗಿ ವಿಚಾರಿಸಿ ಎಲ್ಲ ಮಾಡಿನೇ ತೊಗೊತಿರ್ತಾರೆ. ಸೊ 25 ವರ್ಷದಿಂದ ನಮ್ಮ ಇಂಡಿಯಾದಲ್ಲಿದೆ, ನಮ್ಮ ಇಂಡಿಯಾದಲ್ಲಿ ಅಷ್ಟು ಜನ ತೊಗೊತಾ ಇದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.